ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೌಸ್ಗಳಿಗೆ ವರ್ಕನ್ನು ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಥರ ಸಿಂಪಲ್ ಆಗಿ ಬ್ಲೌಸ್ಗಳನ್ನು ಸ್ಟಿಚ್ ಮಾಡಿಸಿ ಇಟ್ಟಿರ್ತೀರಾ. ವರ್ಕ್ ಹಾಕೋದು ಇವಾಗ ಬಂದಿದೆ, ಮೊದಲೆಲ್ಲ ಇರಲಿಲ್ಲ ವರ್ಕು. ಅವಾಗ ನೀವು ಈ ಥರ ಬಾರ್ಡರ್ ಸೀರೆಗಳ ಬ್ಲೌಸ್ ಇರುತ್ತಲ್ಲ, ಅದನ್ನು ನೀವು ಸಿಂಪಲ್ ಆಗಿ ಹಾಗೆ ಇಟ್ಬಿಡ್ತೀರಾ. ಹಳೆಯ ಬ್ಲೌಸ್ಗಳಿಗೆ ಮತ್ತೆ ನಾವು ಇವಾಗ ರೀಲುಕ್ ಅನ್ನ ಕೊಡ್ಬೋದು. ಯಾವ ತರ ಅಂತ ನೋಡೋಣ. ಆಲ್ರೆಡಿ ನಾನೀಗ ಬ್ಯಾಕ್ ನೆಕ್ ಅನ್ನ ಮಾಡ್ಕೊಂಡಿದ್ದೀನಿ, ಇದನ್ನ ಅಪ್ಲೋಡ್ ಕೂಡ ಮಾಡಿದ್ದೀನಿ. ಈ ತರ ಮಾಡ್ಕೊಳ್ಳೋದು ಯಾವ ತರ ಅಂತ. ಸೇಮ್ ಆರಿ ವರ್ಕ್ ತರನೇ ಬರುತ್ತೆ. ನಾರ್ಮಲ್ ಸೂಜಿಯಿಂದ ಹಾಗೆ ಕಾಟನ್ ಥ್ರೆಡ್ ಅನ್ನ ಬಳಸಿ ಮಾಡ್ಕೊಂಡಿರುವಂತಹ ವರ್ಕ್ ಇದು. ಬೇಕು ಅಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ವಿಡಿಯೋನ ಕಳಿಸ್ಕೊಡ್ತೀನಿ. ಇವಾಗ ನಾನು ಸ್ಲೀವ್ಸ್ಗೆ ಮಾಡಿ ತೋರಿಸ್ತಾ ಇದ್ದೀನಿ. ಸಾವಿರಾರು ರೂಪಾಯಿಗಳನ್ನ ಖರ್ಚು ಮಾಡಿಕೊಂಡು ನೀವು ವರ್ಕನ್ನ ಮಾಡಿಸೋದಕ್ಕಿಂತ ಈ ತರ ಕೇವಲ ಒಂದು ಕಾಟನ್ ಥ್ರೆಡ್ ಮತ್ತೆ ಬೀಡ್ಸ್ಗಳನ್ನ ಬಳಸ್ಕೊಂಡು ವರ್ಕನ್ನ ಮಾಡ್ಬೋದು. ನಾನಿಲ್ಲಿ ಈ ತರ ಬೀಡ್ಸ್ಗಳನ್ನ ತಗೊಂಡಿದ್ದೀನಿ, 0 ಸೈಜ್ದು. ಇದು ನೋಡಿ, ಕಲರ್ ಹೋಗದೆ ಇರುವಂತಹ ಮೆಟಲ್ ಬೀಡ್ಸ್ ಇದು. ಈ ತರ ಬೀಡ್ಸ್ಗಳನ್ನ ಬಳಸಿ ಡಿಸೈನ್ ಅನ್ನ ತೋರಿಸ್ತಾ ಇದ್ದೀನಿ. ಹಾಗೆ ಕಾಟನ್ ಥ್ರೆಡ್ ಈ ತರ ಒಂದು ನಾರ್ಮಲ್ ನೀಡಲ್ಗೆ ಒಂದು 2 ಎಳೆ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ಡಿಸೈನ್ ಅನ್ನ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ ಅಲ್ಲಿ ಈ ತರ ಕೆಳಗಡೆಯಿಂದ ನೀಡಲು ಮೇಲ್ ತಗೊಂಡ್ ಬನ್ನಿ. ಈ ದಾರಕ್ಕೆ ಒಂದು ಈ ತರ ಗಂಟನ್ನ ಕಟ್ಕೊಳ್ಳಿ. ಮತ್ತೆ ಇವಾಗ ಕೆಳಗಡೆ ತಗೊಂಡೋಗಿ ಸ್ಟಾರ್ಟಿಂಗ್ ಅಲ್ಲಿ 1-2 ಸಲ ಈ ತರ ಮಾಡೋದ್ರಿಂದ ಬಿಚ್ಕೊಳ್ಳೋದಿಲ್ಲ. ಡೈರೆಕ್ಟ್ ಆಗಿ ಡಿಸೈನ್ ಅನ್ನ ಸ್ಟಾರ್ಟ್ ಮಾಡ್ಕೋಬಾರ್ದು. ಈ ತರ ಮತ್ತೆ ಮೇಲ್ ತಂದು ಇವಾಗ ನಾನು ಯಾವ ತರ ತೋರಿಸ್ತೀನೋ ಅದೇ ತರ ಸೂಜಿಯನ್ನ ತಗೊಳ್ಳಿ. ಮುಂದ್ಗಡೆ ಈ ತರ ತಗೊಂಡು ಇದಕ್ಕಿವಾಗ ನಾನು 3 ಬೀಡ್ಗಳನ್ನ ಪೋಣಿಸ್ಕೋತೀನಿ. ಇದು ನೋಡಿ, ಮೆಟಲ್ ಬೀಡ್ಸು. ಕೇವಲ ಒಂದು 10 ರೂಪಾಯಿಗೆ ಇದು 1 ತೊಲೆ ಸಿಗುತ್ತೆ. ನಿಮ್ ಕಡೆ ಎಷ್ಟಿರುತ್ತೋ ಗೊತ್ತಿಲ್ಲ, ನಮ್ ಕಡೆ ಇದು ಒಂದು 10 ರುಪೀಸ್ಗೆ 1 ತೊಲೆ ಬರುತ್ತೆ. 1 ತೊಲೆಯಲ್ಲಿ ನೀವು 2 ಸ್ಲೀವ್ಸು ಮತ್ತೆ ಬ್ಯಾಕ್ ನೆಕ್ ಅನ್ನ ಕಂಪ್ಲೀಟ್ ಮಾಡ್ಕೋಬಹುದು. 3 ಬೀಡ್ಗಳನ್ನ ಹಾಕಿ ಪಕ್ಕದಲ್ಲೇ ಒಂಚೂರು 1-2 ಪಾಯಿಂಟ್ ಅಷ್ಟು ಗ್ಯಾಪ್ ಅನ್ನ ಬಿಟ್ಕೊಂಡು ಈ ತರ ನೀಡಲು ಕೆಳಗಡೆಯಿಂದ ಮೇಲ್ ತಗೊಂಡ್ ಬನ್ನಿ. ನೋಡಿ, ಈ ತರ ಟ್ರಯಾಂಗಲ್ ಶೇಪ್ ಅಲ್ಲಿ ಬಂತು. ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ, ಮೇಲ್ಗಡೆ ತಂದಿದ್ದೀನಲ್ಲ, ಇವಾಗ ಈ ಲಾಸ್ಟ್ ಬೀಡಿಂದ ಹೊರಗಡೆ ತೆಗಿಬೇಕು ದಾರವನ್ನ. ಲಾಸ್ಟ್ ಬೀಡಿಂದ ಹೊರಗಡೆ ತೆಗಿರಿ. ಒಂದೇ ಬೀಡಿಂದ ತೆಗಿಬೇಕು, ಮತ್ತೆ 2 ಬೀಡಕ್ಕೂ ಹಾಕೋದಕ್ಕೆ ಹೋಗ್ಬೇಡಿ. ನೋಡಿ, ಈ ತರ ಬರುತ್ತೆ. ನೆಕ್ಸ್ಟ್ ಇವಾಗ 2 ಬೀಡ್ಗಳನ್ನ ಪೋಣಿಸ್ಕೋತೀನಿ. ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ 3 ಬೀಡ್ಗಳು ಬರುತ್ತೆ. ಅದಾದ್ಮೇಲೆ ಬರೀ 2 ಬೀಡ್ಗಳನ್ನ ಪೋಣಿಸ್ಕೋಬೇಕು. 2 ಬೀಡ್ಗಳನ್ನ ಪೋಣಿಸ್ಕೊಂಡು ಇಲ್ಲಿ ಎಷ್ಟು ಗ್ಯಾಪ್ ಕೊಟ್ಟಿರ್ತೀವೋ ಅಷ್ಟೇ ಗ್ಯಾಪ್ಗೆ ಈ ತರ ಕೆಳಗಡೆಯಿಂದ ತಗೊಂಡ್ ಬನ್ನಿ. ಈ ತರ ತಂದು ಮತ್ತೆ ಈ ಬೀಡಿಂದ ಹೊರಗಡೆ ತೆಗಿಬೇಕು. ನೋಡಿ, ಈ ತರ. ಮತ್ತೆ ಇವಾಗ 2 ಬೀಡ್ಗಳನ್ನ ಪೋಣಿಸ್ಕೊಳ್ಳಿ. ಎರಡು ಬೀಡ್ಗಳನ್ನ ಪೋಣಿಸ್ಕೊಂಡು ಸೇಮ್ ಗ್ಯಾಪ್ಗೆ ಈ ತರ ತಂದು ಮತ್ತೆ ಈ ಲಾಸ್ಟ್ ಬೀಡಿಂದ ಹೊರಗಡೆ ತೆಗಿಬೇಕು ದಾರನ. ಇದಕ್ಕಿಂತ ದೊಡ್ಡ ಬೀಡ್ ಯೂಸ್ ಮಾಡಿದ್ರು ನಡೆಯುತ್ತೆ. ಚಿಕ್ಕದಾಗಿದ್ರೆ ಡಿಸೈನ್ ಲುಕ್ ಅನ್ಸುತ್ತೆ. ಬೀಡ್ಸ್ ಜಾಸ್ತಿ ದೊಡ್ಡದಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಚೆನ್ನಾಗೇನು ಕಾಣಿಸುತ್ತೆ, ಆದ್ರೆ ಅಷ್ಟು ಒಂಥರ ಓವರ್ ಅಂತ ಅನಿಸುತ್ತಲ್ಲ ಡಿಸೈನು, ಆ ಥರ ಕಾಣಿಸುತ್ತೆ. ಅದಕ್ಕೋಸ್ಕರ ಆದಷ್ಟು ಚಿಕ್ಕ ಬೀಡ್ಸ್ಗಳನ್ನ ಬಳಸಿ ಹಾಕ್ಕೊಳ್ಳಿ. ಬೇಕಿದ್ರೆ ನೀವು ಸೀರೆಯಲ್ಲಿ ಕಲರ್ ಇರುತ್ತಲ್ಲ, ಆ ಕಲರ್ದು ಪೋಲ್ಸ್ಗಳನ್ನ ಕೂಡ ನೀವು ಯೂಸ್ ಮಾಡ್ಕೋಬಹುದು. ನೋಡಿ, ಈ ತರ ಕೆಳಗಡೆಯಿಂದ ತಂದು ಪ್ರತಿ ಸಲ ಈ ತರ ತಗೊಂಡಾಗೂ ಕೂಡ ಟ್ರಯಾಂಗಲ್ ಶೇಪ್ ಅಲ್ಲೇ ಬರುತ್ತೆ. ಅವಾಗ ನಾವು ಈ ಲಾಸ್ಟ್ ಬೀಡಿಂದ ಮೇಲ್ಗಡೆಯಿಂದ ಸೂಜಿಯನ್ನ ಹೊರಗಡೆ ತೆಗಿಬೇಕು. ಇದು ಕಂಪ್ಲೀಟ್ ಆದ್ಮೇಲೆ ಫೈನಲ್ ಲುಕ್ ಅಂತೂ ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ನೀವು ಹೊರಗಡೆ ಹೋಗಿ ಹಾಕ್ಸೋದಕ್ಕಿಂತ ಈ ತರ ಒಂದ್ಸಲ ಒಂದು ಅರ್ಧ ಗಂಟೆ ಒಳಗೆ 2 ಸ್ಲೀವ್ಸ್ ಕಂಪ್ಲೀಟ್ ಆಗ್ಬಿಡುತ್ತೆ. ಹಾಗೆ ಇದಕ್ಕೇನು ಕ್ರೋಶಾ ಬರ್ಬೇಕಂತೇನಿಲ್ಲ, ಆರಿ ವರ್ಕ್ ಬರ್ಬೇಕಂತೇನಿಲ್ಲ. ಬರೀ ಒಂದು ಸೂಜಿ ಮತ್ತೆ ದಾರ ಇದ್ರೆ ಸಾಕು, ಬೀಡ್ಸ್ ಇದ್ರೆ ಸಾಕು. ನೀವೇ ನಿಮ್ಮ ಕೈಯಾರೆ ನಿಮ್ಮ ಬ್ಲೌಸ್ಗಳಿಗೆ ಗ್ರ್ಯಾಂಡ್ ಆಗಿ ವರ್ಕ್ ಅನ್ನ ಮಾಡ್ಕೋಬಹುದು. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ.
ಈ ತರ ನಾವು ಬ್ಯಾಕ್ ನೆಕ್ಗೂ ಕೂಡ ಸೇಮ್ ಇದೇ ತರ ಮಾಡ್ಕೋಬಹುದು. ಬ್ಯಾಕ್ ನೆಕ್ಗೂ ಕೂಡ ಮಾಡ್ಬೇಕಂದ್ರೆ ಯಾವ ತರ ಅಂತ ಬೇಕು ಅಂದ್ರೆ ನಿಮ್ಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬ್ಯಾಕ್ ನೆಕ್ ಅನ್ನ ಕೂಡ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಆದಷ್ಟು ಬ್ಲೌಸ್ ಯಾವ ಕಲರ್ ಇರುತ್ತೋ ಅದೇ ಕಲರ್ದು ಕಾಟನ್ ಥ್ರೆಡ್ ಅನ್ನ ಬಳಸಿ. ನೋಡಿ ಈ ತರ ಪೂರ್ತಿ ಬ್ಲೌಸ್ ಅನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಕಂಪ್ಲೀಟ್ ಆದ್ಮೇಲೆ ಫೈನಲ್ ಲುಕ್ ತೋರಿಸ್ತೀನಿ ನಿಮ್ಗೆ ಯಾವ ತರ ಬಂದಿದೆ ಅಂತ. ನೋಡಿ ಈ ತರ ಬಂದಿದೆ. ಈ ತರ ಮಧ್ಯದಲ್ಲಿ ಏನಾದ್ರೂ ದಾರ ಖಾಲಿ ಆದ್ರೆ ಅವಾಗ ಏನ್ ಮಾಡ್ಬೇಕಂತ ತೋರಿಸ್ತಾ ಇದ್ದೀನಿ. ಈಗ ಇಷ್ಟಕ್ಕೆ ಖಾಲಿ ಐತೆ ಅಂತ ತಿಳ್ಕೊಳ್ಳಿ. ಇವಾಗ ಈ ಬೀಡಿಂದ ಹೊರಗಡೆ ತೆಗ್ದಿದ್ದೀನಿ. ಇವಾಗ ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಂಡು ಇಲ್ಲಿ ಲಾಕ್ ಅನ್ನ ಮಾಡ್ಕೋತೀನಿ ನಾನು. ಬ್ಲೌಸ್ ಹಿಂದ್ಗಡೆ ಲಾಕ್ ಅನ್ನ ಮಾಡ್ಕೋತಾ ಇದ್ದೀನಿ. ಇದೇ ತರ ಮಾಡ್ಬೇಕಂತೇನಿಲ್ಲ, ಬಿಚ್ಕೊಳ್ದೆ ಇರೋ ರೀತಿ ಯಾವ ತರ ಆದ್ರೂ ಲಾಕ್ ಅನ್ನ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡು ಈ ದಾರವನ್ನ ಕಟ್ ಮಾಡ್ಕೊಂಡು ಮತ್ತೆ ಸೇಮ್ ಕಲರ್ ದಾರವನ್ನ ಪೋಣಿಸ್ಕೋಬೇಕು. ಇದಕ್ಕೆ ದಾರ ಪೋಣಿಸ್ಕೊಂಡು ಗಂಟನ್ನ ಕಟ್ಕೊಂಡಿದ್ದೀನಿ. ಇವಾಗ ಸೇಮ್ ಇಲ್ಲಿಂದಾನೆ ಈಗ ಎಲ್ಲಿಗೆ ಎಂಡ್ ಮಾಡ್ಕೊಂಡಿರ್ತೀವೋ ಅಲ್ಲಿಂದಾನೆ ಕೆಳಗಡೆಯಿಂದ ನೀಡಲು ಮೇಲ್ ತಗೊಂಡ್ ಬನ್ನಿ. ಇವಾಗ ಈ ಬೀಡಿಂದ ಹೊರಗಡೆ ತೆಗಿಬೇಕು. ಮತ್ತೆ ಸೇಮ್ ಇದೇ ತರ ಬರುತ್ತೆ ನಮ್ಗೆ. ಇವಾಗ ಮತ್ತೆ 2 ಬೀಡ್ಗಳನ್ನ ಪೋಣಿಸ್ಕೊಂಡು ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ದಾರ ಖಾಲಿ ಆದ್ರೆ ಏನ್ ಮಾಡೋದು ಅಂತ ಮತ್ತೆ ಕಮೆಂಟ್ ಆಗ್ತಾ ಇರ್ತೀರಾ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಮತ್ತೆ ಇವಾಗ ಕೆಳಗಡೆಯಿಂದ ದಾರವನ್ನ ತಂದು ಲಾಸ್ಟ್ ಬೀಡಿಂದ ಹೊರಗಡೆ ತೆಗಿತೀನಿ. ಈ ತರ ನೋಡಿ, ಈ ತರ ಪೂರ್ತಿ ಸ್ಲೀವ್ಸ್ ಅನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಪೂರ್ತಿ ಸ್ಲೀವ್ಸ್ ಕಂಪ್ಲೀಟ್ ಆಗಿದೆ. ನೋಡ್ತಾ ಇರ್ಬೋದು ಈ ತರ ಬಂದಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಸೇಮ್ ಆರಿ ವರ್ಕ್ ಯಾವ ತರ ಮಾಡ್ಕೋತೀವೋ ಅದೇ ತರ ಕಾಣಿಸ್ತಾ ಇದೆ ಡಿಸೈನು. ಇವಾಗ ಇದನ್ನ ಲಾಸ್ಟ್ ಅಲ್ಲಿ ಲಾಕ್ ಅನ್ನ ಮಾಡ್ಕೋಬೇಕು. ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಂಡು ಈ ತರ ಲಾಕ್ ಅನ್ನ ಮಾಡ್ಕೊಳ್ಳಿ. ಬಿಚ್ಕೊಳ್ದೆ ಇರೋ ರೀತಿ ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಕೇವಲ ಒಂದು ಅರ್ಧ ಗಂಟೆಯಲ್ಲಿ ನೀವು 2 ಸ್ಲೀವ್ಸ್ ಗಳಿಗೂ ವರ್ಕ್ ಅನ್ನ ಮಾಡ್ಕೋಬಹುದು. ಜಾಸ್ತಿ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ನೀವೇ ನಿಮ್ ಕೈಯಾರೆ ಗ್ರ್ಯಾಂಡ್ ಆಗಿ ಬ್ಲೌಸ್ ಗಳಿಗೆ ವರ್ಕ್ ಅನ್ನ ಮಾಡ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೋಡ್ತಾ ಇರ್ಬೋದು. ಈ ತರ 2 ಸ್ಲೀವ್ಸ್ ಗಳಿಗೂ ಕಂಪ್ಲೀಟ್ ಮಾಡ್ಕೊಳ್ಳಿ. ಬೇಕಿದ್ರೆ ಇದೇ ಡಿಸೈನ್ ಅನ್ನ ಬ್ಯಾಕ್ ನೆಕ್ಗೂ ಕೂಡ ನೀವು ಹಾಕೋಬಹುದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ತರ ಬೀಡ್ ವರ್ಕ್ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಹಾಗೆ ಮೆಟಲ್ ಬೀಡ್ ಇರೋದ್ರಿಂದ ಕಲರ್ ಕೂಡ ಹೋಗೋದಿಲ್ಲ. ಬೇಡ ಅಂದ್ರೆ ಒಂದ್ ಸ್ವಲ್ಪ ದಿನ ಯೂಸ್ ಆದ್ಮೇಲೆ ಕಲರ್ ಕೂಡ ಹೋಯ್ತಂದ್ರೆ ಕೂಡ ತೆಗಿಬಹುದು ನೀವು. ಅದರಲ್ಲಿ ಏನು ನಾವು ಜಾಸ್ತಿ ಇದಕ್ಕೆ ಮಷೀನ್ ಇಂದ ಸ್ಟಿಚ್ ಮಾಡಿರಲ್ಲ, ಏನಿಲ್ಲ. ಬೇಡ ಅಂದ್ರೆ ಕೂಡ ಬಿಚ್ಕೊಂಡ್ ಬಿಡ್ಬೋದು ನೀಟಾಗಿ. ಯಾವುದೇ ರೀತಿಯ ಬ್ಲೌಸ್ ಕೂಡ ಏನ್ ಅಷ್ಟೇನು ನಾವೀಗ ಹೋಲ್ ಹಾಕಿದೀವಿ ಅಂತ ಕೂಡ ಗೊತ್ತಾಗೋದಿಲ್ಲ. ನೀವು ಒಂದ್ಸಲ ಟ್ರೈ ಮಾಡಿ. ಇಷ್ಟ ಆಗಿದ್ರೆ ಯಾವ ತರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ. ವಿಡಿಯೋನ ಎಂಡ್ ವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.